ರಿಯಾಕ್ಟಲ್ಲಿ ಯೂಸ್ ಕಾಲ್ ಬ್ಯಾಕ್ ಹುಕ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬ ಯೂಸ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ವೈಸ್ ಇನ್ಕ್ರೀಸ್ ಮಾಡೋಕ್ಕೆ. ಇದರಲ್ಲಿ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಬರುತ್ತೆ ಆ್ಯಂಡ್ ಆಲ್ಸೋ ಒಂದು ಡಿಪೆಂಡೆನ್ಸಿ ಅರೇ ಬರುತ್ತೆ. ಸೊ ಇಲ್ಲಿ ಫಂಕ್ಷನಲ್ಲಿ ಏನೇ ನಾವು ಫಂಕ್ಷನಲ್ಲಿ ಏನಾದ್ರು ಫಾರ್ಮುಲಾ ಲಾಜಿಕ್ ಏನಾದ್ರು ಹಾಕಿದ್ರು ಇದು ಕ್ಯಾಶ್ ಮಾಡಿ ಇಟ್ಕೊಳ್ಳುತ್ತೆ. ಎವ್ರಿ ಟೈಮ್ ರೆಂಡರ್ ಆದಾಗ ನಾರ್ಮಲ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ರೀಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ಇದು ಪರ್ಫಾರ್ಮೆನ್ಸ್ ವೈಸ್ ಎಫೆಕ್ಟ್ ಕೊಡುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಯೂಸ್ ಕಾಲ್ ಬ್ಯಾಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಲ್ಲಿ ಕ್ಯಾಶಿಂಗ್ ಫೆಸಿಲಿಟೀಸ್ ಇದೆ ಆ್ಯಂಡ್ ಆಲ್ಸೋ ನಮಗೆ ಕಂಟ್ರೋಲ್ ಇದೆ ಯಾವಾಗ ಇದು ರೆಂಡರ್ ಆಗಬೇಕು ಡಿಪೆಂಡೆನ್ಸಿ ಅರೇ ಥ್ರೂ. ಸೊ ಇಲ್ಲಿ ಸ್ಟೇಟ್ ಏನಾದ್ರು ಪಾಸ್ ಮಾಡಿದಾಗ ಈ ಸ್ಟೇಟ್ ಚೇಂಜ್ ಆದಾಗ ಮಾತ್ರ ಇದು ರೆಂಡರ್ ಆಗುತ್ತೆ, ರೀಕ್ರಿಯೇಷನ್ ಆಗುತ್ತೆ ರೆಂಡರ್ ಆದಾಗ. ಇಲ್ಲಿ ನೋಡ್ಬೋದು ನಾನೊಂದು ಇನ್ಪುಟ್ ತೊಗೊಂಡಿದ್ದೀನಿ. ನಾರ್ಮಲ್ ಫಂಕ್ಷನ್ ಕನ್ಸೋಲ್ ಮಾಡಿದಾಗ ಇನಿಷಿಯಲ್ ವ್ಯಾಲ್ಯೂ ಸುಮನ್ ಅಂತ ಇದೆ, ಸುಮನ್ ಅಂತ ಕನ್ಸೋಲ್ ಆಗುತ್ತೆ. ಯೂಸ್ ಕಾಲ್ ಬೇಕಲ್ಲೂ ಸೇಮ್ ಅದೇ ಆಗ್ತಿದೆ. ಇವಾಗ ಏನಾದ್ರು ನೇಮ್ ರ್ಯಾಂಡಮ್ ಆಗಿ ಏನಾದ್ರು ಕೊಟ್ಟಾಗ ಸ್ಟೇಟ್ ಚೇಂಜ್ ಆಗಿದೆ, ರೆಂಡರ್ ಆಗಿದೆ, ನಾರ್ಮಲ್ ಫಂಕ್ಷನ್ ರೀಕ್ರಿಯೇಟ್ ಆಗಿದೆ. ಬಟ್ ಯೂಸ್ ಕಾಲ್ ಬ್ಯಾಕು ಡಿಪೆಂಡೆನ್ಸಿ ಎಂಟಿ ಇರೋದ್ರಿಂದ ಇದು ಕ್ಯಾಶ್ ಮಾಡಿಕೊಂಡು ಮೊದಲೇನಿದ್ದು ಅದನ್ನೇ ನೆನ್ಪು ಮಾಡ್ಕೊಂಡಿದೆ. ರೆಂಡರ್ ಆದಾಗ ರೀಕ್ರಿಯೇಷನ್ ಆಗೇ ಇಲ್ಲ. ಸೊ ಇದು ಪರ್ಫಾರ್ಮೆನ್ಸ್ ವೈಸ್ ಇಂಪ್ರೂವ್ ಆಗಿದೆ. ಇದನ್ನು ನಾವು ಇಲ್ಲೂ ಸಹ ನೋಡ್ಬೋದು. ಸೋರ್ಸ್ ಫೈಲಲ್ಲಿ ನಾನು ಇಲ್ಲೊಂದು ಡಿಬಗ್ಗರ್ ಹಾಕ್ತೀನಿ ಆ್ಯಂಡ್ ಏನಾದ್ರು ಚೇಂಜ್ ಮಾಡಿದಾಗ ಇಲ್ಲಿ ನೋಡೋದು ನಮ್ಮ ಲೋಕಲ್ ಸ್ಕೋಪಲ್ಲಿ ನೇಮ್ ಇದೆ, ಸ್ಟೇಟ್ ಇದೆ, ಅಪ್ಡೇಟ್ ಆಗಿದೆ ಆ್ಯಂಡ್ ಆಲ್ಸೋ ನಾರ್ಮಲ್ ಫಂಕ್ಷನಲ್ಲಿ ಏನಿದೆ ಅಂದರೆ ಕ್ಲೋಸಸಲ್ಲಿ ನೇಮ್ ವೇರಿಯಬಲ್ ಇದನ್ನು ಸೇವ್ ಮಾಡ್ಕೊಂಡಿದೆ ನೋಡ್ಬೋದು ನೇಮ್. ಬಟ್ ಕಾಲ್ ಬ್ಯಾಕ್ ಫಂಕ್ಷನಲ್ಲಿ ಕ್ಲೋಸಸಲ್ಲಿ ಇನ್ನು ಸುಮನ್ ಅಂತಲೇ ಇದೆ, ಸ್ಟಾರ್ಟ್ ಇನಿಷಿಯಲ್ ವ್ಯಾಲ್ಯೂ ಏನಿತ್ತು ಅದು. ಸೊ ಇದರಿಂದ ಕ್ಯಾಶಿಂಗ್ ಯೂಸ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ಡಿಪೆಂಡೆನ್ಸಿ ಏನಾದ್ರು ಪಾಸ್ ಮಾಡಿದ್ರೆ ಸೊ ಡಿಪೆಂಡೆನ್ಸಿ ಚೇಂಜ್ ಆದಾಗೆಲ್ಲ ರೆಂಡರ್ ಆಗುತ್ತೆ. ಆವಾಗ ಏನು ವ್ಯಾಲ್ಯೂ ಇದ್ರೂ ಲೇಟೆಸ್ಟ್ ವ್ಯಾಲ್ಯೂನೇ ಅಪ್ಡೇಟ್ ತೊಗೊಳುತ್ತೆ. ಬಟ್ ಬೇರೆ ಏನಾದ್ರು ಸ್ಟೇಟ್ ಚೇಂಜ್ ಆದಾಗ ಇದು